ಗುಜರಾತಿ ಕಾದಲ್ ಶಾಬಿ ಲಂಜಿ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಬಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟಿಂಗ್ ಮಾಡೋದು, ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ಅನ್ನ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಉಪಯೋಗ ಏನಂತಂದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಆ ವಿಡಿಯೋನ ನೀವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಬನ್ನಿ ವಿಡಿಯೋ. ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಬೇಕಾಗಿರುತ್ತೆ. ಪ್ರಾಜೆಕ್ಟ್ ಲಿಂಕು ನಾನು ಯೂಟ್ಯೂಬ್ ಲೈವ್ಗೆ ಬಂದಿರೋರು ನಮ್ಮ ಸಬ್ಸ್ಕ್ರೈಬರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಯೂಟ್ಯೂಬ್ ಚಾನಲ್ಲು ನಂದು ಮಾನಿಟೈಸ್ ಆದಮೇಲೆ ನಾನು ಹಾಕುವಂಥ ಪ್ರಾಜೆಕ್ಟ್ ಲಿಂಕ್ಗೆ ಯಾವುದೇ ಥರದ ಪಾಸ್ವರ್ಡ್ ಇಡಲ್ಲ ಅಂತ ಹೇಳಿದ್ದೀನಿ. ಅದ್ರ ತಕ್ಕ ಹಾಗೆ ನಾನು ಇವತ್ತು ನನ್ನ ಚಾನಲ್ಲು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾನಿಟೈಸ್ ಆಗಿದೆ, ಫುಲ್ ಮಾನಿಟೈಸ್ ಆಗಿದೆ ಚಾನಲ್ಲು. ಇನ್ಮೇಲೆ ಇಂದ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸ್ಟೆಪ್ನ ಇನ್ನು ಒಂದು ಸ್ವಲ್ಪ ವ್ಯಾರಿಫಿಕೇಶನ್ ಮಾಡಬೇಕಾಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ವ್ಯಾರಿಫಿಕೇಶನ್ ಆದಮೇಲೆ $100 ಆದಮೇಲೆ ಅಮೌಂಟ್ ಬಂದು ನನಗೆ ತಲುಪುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಓಡ್ತಾ ಇರುತ್ತೆ. ನನ್ನ ವೀಡಿಯೋಗಳು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಾನು ಮಾತು ಕೊಟ್ಟ ಹಾಗೆ ಪ್ರಾಜೆಕ್ಟ್ ಲಿಂಕ್ಗೆ ಯಾವುದೇ ಥರದ ಲಿಂಕ್ ಪಾಸ್ವರ್ಡ್ ಹಾಕಲ್ಲ ಅಂತ ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುವಂಗೆ ಈ ಇನ್ಮೇಲಿಂದ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಲಿಂಕು ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕು ಕೊಟ್ಟಿರ್ತೀನಿ. ಫುಲ್ ಪ್ರಾಜೆಕ್ಟ್ ಲಿಂಕು ಏನಾದರೂ ಪ್ರಾಬ್ಲಮ್ ಆದರೆ ಪ್ರಾಜೆಕ್ಟ್ ಲಿಂಕ್ 2 ಅಂತ ಇರುತ್ತೆ, ಆ 2 ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಟೂಲ್ಸು ಸಪ್ರೇಟಾಗಿ ಕೊಟ್ಟಿರ್ತೀನಿ. ಮತ್ತು ಫೋಟೋ ಎಫೆಕ್ಟ್ ಅಂತ ಅದನ್ನು ಆ್ಯಡ್ ಮಾಡಿರ್ತೀನಿ. ಆ ಫೋಟೋ ಎಫೆಕ್ಟು ನೀವು ಚೆಕ್ ಮಾಡ್ಬೋದು. ಆ ಫೋಟೋ ಎಫೆಕ್ಟು ಮತ್ತು ಇನ್ನೊಂದು ಟೂಲ್ಸ್ ಎಫೆಕ್ಟು ಪ್ರಾಜೆಕ್ಟ್ 2 ಅಂತ ಇರುತ್ತೆ, ಅದನ್ನು ಎರಡು ತೊಗೊಂಡು ನೀವು ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಎಡಿಟ್ ಮಾಡ್ಕೋಬೋದು. ನಾನು ಹಲವಾರು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳು ನೋಡಿ ಚೆಕ್ ಮಾಡ್ಕೊಳ್ಳಿ, ಯಾವ ಥರ ಎಡಿಟ್ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಉಳಿಯುತ್ತೆ. ನಾನು ಇವಾಗ ಮತ್ತೆ XML ಫೈಲ್ನು ಕೊಡ್ತೀನಿ, ಹೋಗ್ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಜಾಯ್ನ್ ಆಗಿದ್ರೆ ನಿಮಗೆ ಲಿಂಕ್ ಸಿಗ್ತವೆ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. XML ಲಿಂಕು ಆಲ್ಮೋಸ್ಟ್ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ. ನೋಡಿ, ಈ ಥರ ನಾನು ಇವಾಗ ಫುಲ್ ಪ್ರಾಜೆಕ್ಟು ತೊಗೊಂಡು ಯಾವ ಥರ ಎಡಿಟಿಂಗ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಕೆಳಗಿಂದ ಬಂದರೆ ನೋಡಿ, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿದ್ರು ಬರುತ್ತೆ. ಮತ್ತು ಇಲ್ಲ ಅಂತಂದರೆ ಹೆಡ್ಲೈನ್ ಅಂತ ಇರುತ್ತೆ ನೋಡಿ, ಹೆಡ್ಲೈನು ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ದೊಡ್ಡ ಮನೆ ಪರಿವಾರ ಅಂತಿದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಡಿಲೀಟ್ ಮಾಡ್ಕೋಬೋದು ದೊಡ್ಡ ಮನೆ ಅಂತ. ಮತ್ತು ನೀವು ಇಲ್ಲಿ ಕನ್ನಡದಲ್ಲೇ ಟೈಪ್ ಮಾಡ್ಕೋಬೋದು. ಅರವಿಂದ ಶಂಕ ಅದು ಇದು ಯಾವುದು ಹೇಳೋದಿಲ್ಲ ಇದರಲ್ಲಿ, ಅಲೈಟ್ ಮೋಷನಲ್ಲೇ ಎಲ್ಲ ಎಡಿಟಿಂಗು ಹೇಳ್ಕೊಡ್ತೀನಿ. ನೋಡಿ, ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲೇ ಟೈಪ್ ಮಾಡಬೇಕು, ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬಾರ್ದು. ಇಲ್ಲ ನೀವು ಇಂಗ್ಲೀಷ್ನಲ್ಲೇ ಮಾಡೋಂಗಿದ್ರೆ ಇಂಗ್ಲೀಷಲ್ಲಿ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನೋಡಿ, ಇವಾಗ ಈ ಥರ ಅಡ್ಡ ಹೆಸರು ಹಾಕ್ತಾ ಇದ್ದೀನಿ, ಚಲವಾದಿ ಪರಿವಾರ ಅಂತ ಹಾಕ್ತಾ ಇದ್ದೀನಿ. ನೀವು ಕಲರ್ ಚೇಂಜ್ ಮಾಡ್ಕೋಬೇಕಂತೆ ಅದ್ರ ಮೇಲೆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗುವಂಥ ಕಲರ್ನ ಚೂಸ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ಇಲ್ಲಿ ಎಲ್ಲ ಥರದ ಕಲರ್ಗಳನ್ನ ನಾವು ಹಾಕಿರ್ತೀವಿ. ಮತ್ತು ನಿಮಗೆ ಇಷ್ಟ ಆಗುವಂಥ ಕಲರ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ಚೇಂಜ್ ಮಾಡಿದ್ದೀನಿ ಕಲರ್ನ. ಮತ್ತು ಇನ್ನೊಂದು ಇಲ್ಲಿ ಚೀರಾ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿನೋದ್ ಕುಮಾರ್ ಅಂತ ಇರುತ್ತೆ, ಆ ಹೆಸರನ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ಏನಿರುತ್ತೆ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಡೆಮೋ ತೋರಿಸ್ತಾ ಇದ್ದೀನಿ, ರವಿ ಕುಮಾರ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಂಡು ಮತ್ತು ಆ ಕಡೆ ಈ ಕಡೆ ಸರ್ಸೈಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಆ ನೇಮ್ನ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ರವಿ ಕುಮಾರ್ ಅಂತ ಕುಂತ್ಕೊಂತು. ಈ ಕಡೆ ರೈಟ್ ಸೈಡಿಗೆ ಚೀಸವ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಸೌಂದರ್ಯ ಅಂತ ಇದೆ ನೋಡಿ, ಇಲ್ಲಿ ಇರೋದನ್ನ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು
ಇಲ್ಲಿ ನಿಮ್ಮ ಯಾವ ಹುಡುಗಿ ಮದುವೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀರಲ್ಲ ಆ ಹುಡುಗಿನ ಹೆಸರು ಮದುಮಗಳ ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಇವಾಗ. ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಕಲರ್ನು ಚೇಂಜ್ ಮಾಡ್ಕೋಬಹುದು. ಇಲ್ಲೇನೆ ಎಲ್ಲಾನು ಚೇಂಜ್ ಮಾಡ್ಕೋಬಹುದು. ಇಲ್ಲೇ ಇರುತ್ತೆ ಆಲ್ಮೋಸ್ಟ್, ನೀವು ನೋಡ್ತಾ ಇದ್ದೀರಲ್ಲ. ನೋಡಿ ರಿಟರ್ನ್ ಬನ್ನಿ. ರಿಟರ್ನ್ ಬಂದ್ಬಿಟ್ಟು ಅದೆಲ್ಲ ಎಡಿಟ್ ಆಗಿದೆ. ಮತ್ತೆ ಇನ್ನೊಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವಿವಾಹ ಸ್ಥಳ ಅಂತ ಇದ್ರೆ ನೋಡಿ, ಅದ್ರ ಮೇಲೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋಂಥ ವಿವಾಹ ಸ್ಥಳನ ನೀವು ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವರನ ಸ್ವಗೃಹ ಅಂತ ಇದೆ, ಅದರ ಕೆಳಗಡೆಗೆ ಇರೋದನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ನಿಮ್ದು ಯಾವುದು ಊರಿರುತ್ತೆ, ಅಡ್ರೆಸ್ಸು, ಮದುವೆಯ ಸ್ಥಳ, ಆ ಸ್ಥಳನ ನೀವು ಚೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಅಲ್ಲಿ. ಮತ್ತೆ ಇಲ್ಲಿ ನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೇಟ್ ಇರುತ್ತೆ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟ್ನ ನೀವು ಚೇಂಜ್ ಮಾಡ್ಕೋಬಹುದು. ಡೇಟು, ಟೈಮು, ಮತ್ತೆ ಬೆಳಗ್ಗೆ ಅಂತಿದೆ ನೋಡಿ, ಮಧ್ಯಾಹ್ನ ಹಾಕಂಗಿದ್ರೆ ನೀವು ಮಧ್ಯಾಹ್ನ ಹಾಕ್ಬೋದು. 12:30 ಅಂದ್ರೆ 12:30 ಮೇಲೆ ಹೋದ್ರೆ ಮಧ್ಯಾಹ್ನ ಅಂತ ಬರುತ್ತೆ. 12 ಕೆಳಗಡೆ ಇದ್ರೆ 11:15 ಇದ್ರೆ ಬೆಳಗ್ಗೆ ಅಂತ ಬರುತ್ತೆ. ಇಲ್ಲಿ ಡೇಟು, ಮಂತು ಎಲ್ಲಾನು ಚೇಂಜ್ ಮಾಡ್ಕೊಂಡು ಕಲರ್ ಅನ್ನು ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರುವಂತ ಕಲರ್ನ ಚೂಸ್ ಮಾಡ್ಕೊಂಡು ಇಲ್ಲಿನ ನೀವು ಹಾಕೋಬಹುದು. ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಹಾಕೊಳ್ಳಿ. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನ ಹಾಕೊಳ್ಳಿ. ನೋಡಿ ಮತ್ತೆ ರಿಟರ್ನ್ ಬಂದ್ರೆ ಇಲ್ಲಿ ನೀವು ವಿವಾಹ ಸ್ಥಳ ಆಯ್ತು, ಮತ್ತೆ ಹುಡುಗ ಹುಡುಗಿ ಹೆಸರಾಯ್ತು, ಮತ್ತೆ ಇಲ್ಲಿ ಅಡ್ಡ ಹೆಸರಾಯ್ತು, ಎಲ್ಲಾನು ಟೈಪ್ ಮಾಡಿ ಆಗಿದೆ. ಇನ್ನು ಫೋಟೋ ಒಂದು ರಿಮೂವ್ ಮಾಡ್ಕೋಬೇಕಷ್ಟೇ. ರಿಮೂವ್ ಅಂದ್ರೆ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕು ಫೋಟೋಗಳನ್ನ. ನೋಡಿ ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಸ್ಟಾರ್ ಐಕನ್ ಇದೆ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಬೇಕಾಗಿರುವಂತ ಫೋಟೋನ 1-2-3 ಫೋಟೋನ ನಾನು ತೋರಿಸ್ತೀನಿ. ಎಲ್ಲ ಫೋಟೋನ ತೋರಿಸೋದಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಹಂಗಾಗಿ ನೋಡಿ ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಈ ತರ ಮೇಲ್ಗಡೆ ಒಂದ್ ಸ್ವಲ್ಪ ಹೋಗಿತ್ತು ಅಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ತಕೊಂಡ್ಬಿಡಿ. ಈ ತರ ಬರುತ್ತಲ್ಲ, ಈ ತರ ಸೈಡ್ ಇದ್ರೆ ಈ ಕಡೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಜಾಸ್ತಿ ಆಗಿತ್ತು ಅಂತಂದ್ರೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಫೋಟೋನೇ ತೋರಿಸ್ತಾ ಇದೆ ನಿಮ್ಗೆ, ನೋಡ್ತಾ ಇದೀರಲ್ಲ. ನೋಡಿ ಈ ತರ ಒಂದ್ ಸ್ವಲ್ಪ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ಫೋಟೋನ ಸೆಂಟರ್ ಇಟ್ಕೊಳ್ಳಿ. ನೋಡ್ತಾ ಇದೀರಲ್ಲ. ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಫೋಟೋನ ನೀವು ಚೂಸ್ ಮಾಡಬೇಕಾಗುತ್ತೆ. ನೋಡಿ ಈ ತರ ಫೋಟೋ, ಇದೇ ಫೋಟೋನ ತೋರಿಸ್ತಾ ಇದೀನಿ ನಿಮ್ಗೆ. ನೋಡಿ ಈ ತರ ಫೋಟೋನ ಜಾಸ್ತಿ ಕೆಳಗಡೆ ಇತ್ತು ಅಂದ್ರೆ ಈ ತರ ರಿಮೂವ್ ಮಾಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಜೂಮ್ ಮಾಡ್ಕೊಂಡ್ಬಿಟ್ಟು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಜೂಮ್ ಆಗುತ್ತೆ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇತ್ತು ಅಂದ್ರೆ ಜೂಮ್ ಔಟ್ ಆಗುತ್ತೆ. ನೋಡಿ ಇದೇ ತರ ಎಲ್ಲಾ ಫೋಟೋನು ನೀವು ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡಿಯೋನ ಆಪ್ಷನ್ಸ್ ಇರುತ್ತೆ ನೋಡಿ, ಆಡಿಯೋನ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ನಾನು ಈ ಬ್ಯಾಕ್ ಗ್ರೌಂಡ್ ಗಳೆಲ್ಲ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಸಾಂಗ್ ನ ಚೂಸ್ ಮಾಡ್ಬೇಕಾಗುತ್ತೆ. 30 ಸೆಕೆಂಡ್ ಇಟ್ಟಿದ್ದೀನಿ, ಜಾಸ್ತಿ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಇರೋದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಟ್ರಿಮ್ ಆಗುತ್ತೆ. ನೋಡ್ತಾ ಇದೀರಲ್ಲ. ನೋಡಿ ಒಂದ್ ಸ್ವಲ್ಪ ಈ ತರ ಎಫೆಕ್ಟ್ ಗಳು ಹಾಕಿರ್ತೀನಿ. ಒಂದ್ ಸ್ವಲ್ಪ ನೀವು ಆಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡ್ ಅನ್ನ ಆಪ್ಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಎಫೆಕ್ಟ್ ಗಳನ್ನ ಹಾಕೊಂಡು ನೀವು ಇನ್ನೂ ಈ ತರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು ವಿಡಿಯೋನ. ನೋಡಿ ನನ್ಗೆ ಗೊತ್ತಿರೋಷ್ಟು ತಕ್ಕ ಮಟ್ಟಿಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಮಾತು ಕೊಟ್ಟ ಹಾಗೆ ನಾನು ಚಾನಲ್ ಮಾನಿಟೈಸ್ ಆದ್ಮೇಲೆನೆ ನಿಮ್ಗೆ ಯಾವುದೇ ತರಹದ ಪಾಸ್ವರ್ಡ್ ಹಾಕಲ್ಲ ಅಂತ ಹೇಳಿದೀನಿ ವಿಡಿಯೋದಲ್ಲಿ. ಇದಕ್ಕೆ ಯಾವುದೇ ತರಹದ ಪಾಸ್ವರ್ಡ್ ಇರಲ್ಲ, ಯಾವುದು ಪ್ರಾಬ್ಲಮ್ ಬರಲ್ಲ, ಎಲ್ಲಾ ತರದ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ, ವಿಡಿಯೋ ಡೌನ್ಲೋಡ್ ಆಗುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನಿಮ್ಗೆ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ಸ್ ಎನೇಬಲ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕುವಂತ ಇನ್ನಿತರ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತವೆ ಅಂತ ಹೇಳ್ತಾ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರು ಮತ್ತು ಕಮೆಂಟು, ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತು ಇನ್ನಿತರಿಗೆ ನಿಮ್ಮ ಬಂಧು ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ನನ್ನ ಚಾನಲ್ನ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮಗೆ ಉಪಯುಕ್ತ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.